ಎಲ್ಲರಿಗೂ ನಮಸ್ಕಾರ. ಚಿಂತನ ಟಿವಿ ಯೂಟ್ಯೂಬ್ ಚಾನೆಲ್ನ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಎಲ್ಲಾ ಕಾರ್ಯಕ್ರಮಗಳನ್ನು ದಯವಿಟ್ಟು ವೀಕ್ಷಿಸಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಚಿಂತನ ಟಿವಿ ಹರಿಹರ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ವೋ ದಯವಿಟ್ಟು ಆಗಿ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಾವು ಪ್ರಸಾರ ಮಾಡುವ ವಿಡಿಯೋ ನಿಮಗೆ ಬೇಗ ತಲುಪುತ್ತೆ ಅಂತ ಹೇಳ್ತಾ, ದಯವಿಟ್ಟು ಎಲ್ಲರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ನಮಗೆ ಸಹಕರಿಸಬೇಕು ಅಂತ ಹೇಳಿ ವಿನಂತಿ ಮಾಡ್ಕೊಳ್ತೇನೆ. ಚಿಂತನ ಟಿವಿ ಹರಿಹರ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಇವತ್ತು ನಾವು ಯುದ್ಧದ ಭೀತಿಯಲ್ಲಿ 27ನೇ ದಿವಸ. ಇವತ್ತು ಯುದ್ಧ ಆರಂಭವಾಗಿ 27ನೇ ದಿವಸ. ಅದು ಮಧ್ಯ ಪ್ರಾಚ್ಯ ದೇಶಗಳಲ್ಲಿ ಇರ್ಬೋದು, ಆದರೆ ಅದರ ಪರಿಣಾಮ ನಮ್ಮ ಭಾರತದ ಮೇಲೂ ಆಗ್ತಾ ಇದೆ. ಎಷ್ಟೊಂದು ಸಾವು ನೋವುಗಳು, ಬಾಂಬುಗಳ ಆರ್ಭಟ, ಎಲ್ಲೆಂದರಲ್ಲಿ ನಾಗರಿಕ ವಸತಿಗಳ ಮೇಲೂ ಬಾಂಬಿನ ಸುರಿಮಳೆ. ಬೇಡ, ಯುದ್ಧ ಬೇಡ, ಶಾಂತಿ ಬೇಕು. ಯುದ್ಧ ಇದು ಅಂತಿಂತ ಯುದ್ಧ ಅಲ್ಲ, ಇದು ಸ್ವಾರ್ಥ. ಆ ಹುಚ್ಚು ದೊರೆ, ಐದು ದೊರೆ ಸ್ವಾರ್ಥದಿಂದ ಕೂಡಿದಾನೆ. ಮದ್ದು ಗುಂಡುಗಳನ್ನು ವ್ಯಾಪಾರ ಮಾಡ್ತಾ ಡಾಲರ್ ವಿನಿಮಯದಲ್ಲಿ ಆಗ್ಬೇಕಂತೆ. ಆ ದೇಶದ ಪೆಟ್ರೋಲ್ ದರ ಅಮೇರಿಕದ ಡಾಲರ್ನೊಂದಿಗೆ ವಿನಿಮಯ ಆಗ್ಬೇಕಂತೆ. ಅದೇಂಗೆ ಸಾಧ್ಯ ರೀ? ಅದಕ್ಕೆ ಸದ್ದಾಮ್ ಹುಸೇನ್ ಒಪ್ಪಲಿಲ್ಲ. ಆದ್ದರಿಂದ ಅವ್ರನ್ನ ನೇಣಿಗೇರಿಸಿದ್ರು. ಇರಾಕ್ ಒಪ್ಪಲಿಲ್ಲ, ಇರಾನ್ ಒಪ್ಪಲಿಲ್ಲ. ಅದಕ್ಕೆ ಅವ್ರ ಮೇಲೆ ಗುಂಡಿನ ಸುರಿಮಳೆ. ಏನಾರು ಮಾಡಿ ನಮ್ಮ ಕಬ್ಜಾ ತಗೋಬೇಕು ಅಂಥೇಳಿ ಆ ಹುಚ್ಚು ದೊರೆ ಆರ್ಭಟ ಮಾಡ್ತಿದ್ದಾನೆ. ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಗೊತ್ತಿಲ್ಲ. ಒಟ್ಟಾರೆ ನಮಗೆ ಯುದ್ಧ ಬೇಡ, ಶಾಂತಿ ಬೇಕು ಅಂತ ಹೇಳ್ತಾ, ಇವತ್ತು ನಮ್ಮ ಆತ್ಮೀಯ ಸ್ನೇಹಿತರು ಸಾಹಿತಿಗಳಾದ ಮಹಾಂತೇಶ್ ನಿಟ್ಟೂರ್ ಅವರು ಯುದ್ಧ ಅಂದರೆ ಸುಮ್ಮನೆ ಏನು ಅಂತ ಹೇಳೋದು ಕವಿತೆಯನ್ನು ಕಳಿಸಿದ್ದಾರೆ. ಅದನ್ನು ವಾಚನ ಮಾಡ್ತೇನೆ. ಯುದ್ಧ ಅಂದರೆ ಸುಮ್ಮನೆ ಏನು? ಪ್ರತಿಷ್ಠೆಗಾಗಿ ಪಣ, ಬಲಕ್ಕಾಗಿ ಬಣ, ಹೊಡೆದಾಡಿ ಬಡಿದಾಡಿ ಒಂದು ದಿವಸ ರಣರಂಗದಲ್ಲಿ ಹೆಂಗೆಂಗೋ ಬಿದ್ದ ಹೆಣ. ಗೆಲ್ಲಲೇಬೇಕು ಎಂದವನಿಗೆ ಸೋತು ಸುಣ್ಣವಾಗಿ ನೆಲಕ್ಕೆ ಬೀಳುವಾಗ ಅದೃಷ್ಟವಶಾತ್ ಗೆಲು. ಇವೆರಡು ನಾಣ್ಯದ ಎರಡು ಮುಖಗಳು, ಕಂಡೂ ಕಾಣದಂತೆ ಕಳಚಿ ಬೀಳುತ್ತವೆ ಮುಖವಾಡಗಳು. ಇತಿಹಾಸದ ಹಾಸುಗಲ್ಲಿನ ಮೇಲೆ ಬಿದ್ದ ರಕ್ತದ ಕಲೆ ಇನ್ನೂ ಒಣಗಿಲ್ಲ. ಇತಿಹಾಸದ ಹಾಸುಗಲ್ಲಿನ ಮೇಲೆ ಬಿದ್ದ ರಕ್ತದ ಕಲೆ ಇನ್ನೂ ಒಣಗಿಲ್ಲ. ಭೂಮಿಯನ್ನು 10 ಪಟ್ಟು ಸುಡುವಷ್ಟು ಮದ್ದು ಗುಂಡು ಬಾಂಬುಗಳ ಸುಧಾರಿತ ಹೊಸ ತಳಿಗಳು, ವಿಜ್ಞಾನದ ಬಳುವಳಿಗಳು. ಆರಂಭದ ಹೊರತು ಅಂತ್ಯ ಅರಿಯದು ಯುದ್ಧೋನ್ಮಾದ. ಎಷ್ಟು ಅರ್ಥಗರ್ಭಿತ. ಆರಂಭದ ಹೊರತು ಅಂತ್ಯ ಅರಿಯದು ಯುದ್ಧೋನ್ಮಾದ. ಸೂರ್ಯೋದಯ ಚಂದ್ರೋದಯಕ್ಕೆ ಪರಮಾಶ್ಚರ್ಯ. ನಿನ್ನೆ ಕಂಡ ಬೃಹತ್ ಕಟ್ಟಡಗಳು ಇಂದು ನೆಲಸಮ. ಕಾಡು ಪ್ರಾಣಿ ಪಕ್ಷಿ ಸಂಕುಲ ಸುಟ್ಟು ಭಸ್ಮ. ಸರ್ವನಾಶದ ಕಿಚ್ಚು ಹೊತ್ತಿ ನರಕದ ಹೆಬ್ಬಾಗಿಲು ತೆರೆಯುತ್ತಿರುವಾಗ ನಾಳೆ ಮತ್ತೇನೋ ಮತ್ತಿನ್ನೇನೋ. ಯುದ್ಧ ಅಂದರೆ ಸುಮ್ಮನೆ ಏನು? ಈ ಕವಿತೆಯನ್ನು ಕಳಿಸಿದ
ಮತ್ತು ವಾಚನ ಮಾಡಲಿಕ್ಕೆ ಅನುಮತಿ ಕೊಟ್ಟ ಸಾಹಿತಿ ಕವಿ ಮಹಾಂತೇಶ್ ಬಿ ನಿಟ್ಟೂರ್ ಅವರಿಗೆ ಚಿಂತನ ಯೂಟ್ಯೂಬ್ ಚಾನಲ್ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತೇನೆ. ಧನ್ಯವಾದಗಳು ಮಹಾಂತೇಶ್ ನಿಟ್ಟೂರ್. ಒಳ್ಳೆ ಕವಿತೆಯನ್ನು ನಮಗೆ ಕಳಿಸ್ಕೊಟ್ಟಿದ್ದೀರಿ. ಧನ್ಯವಾದಗಳು. ಚಿಂತನ ಟಿವಿ ಹರಿಹರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಸುಬ್ರಹ್ಮಣ್ಯಂ ನಾಡಿಗೇರ್ ಮಾಡುವ ನಮಸ್ಕಾರ. ಇವತ್ತಿನ ದಿವಸ ಯುದ್ಧ ಜಗತ್ತನ್ನೇ ವ್ಯಾಪಿಸಿದೆ. ಮದ್ದು ಗುಂಡುಗಳ ಸುರಿಮಳೆ, ಸಾವಿರಾರು ಜನರ ಬಲಿ, ಸಾವಿರಾರು ಕೋಟಿಗಳ ಆಸ್ತಿ ನಷ್ಟ, ಇವೆಲ್ಲ ನಮಗೆ ಬೇಕಾ ಅನಿಸುತ್ತೆ. ಈ ಯುದ್ಧ ವಿಚಿತ್ರ, ಎಲ್ಲಿಗೆ ಬಂದು ನಿಲ್ಲುತ್ತೋ ಗೊತ್ತಿಲ್ಲ. ಹಾಗಾಗಿ ಬೆಂಗಳೂರಿನ ಹರಿಹರದವರೇ ಆದ ಕವಿ ಸಾಹಿತಿ ಜಿ ಚಂದ್ರಣ್ಣ ಅವರು ಬರೆದ ಒಂದು ಯುದ್ಧ ಎಂಬ ಕವಿತೆಯನ್ನು ವಾಚನ ಮಾಡ್ತಾ ಇದ್ದಾರೆ. ಯುದ್ಧ ಕವನದ ಶೀರ್ಷಿಕೆ ಯುದ್ಧ. ಯಾವನೋ ಒಬ್ಬನ ದುರಾಸೆ, ದುಸ್ಸಾಹಸ, ದುಸ್ಸಪ್ನ, ದಾರ್ಶ್ಯತನ, ದುರಹಂಕಾರ, ದರ್ಪ, ದುರಳತನ, ಹಪಾಹಪಿ, ಯುದ್ಧ ಎಂಬ ರಾಕ್ಷಸ ಪ್ರವೃತ್ತಿ, ವಿನಾಶದೆಡೆಗಿನ ಪಯಣ. ಸಾಲು ಮನೆ ಹತ್ತಿ ಉರಿದಡೆ ಸಂಪನ್ನರ ಮನೆ ಉಳಿದೀತೆ. ಎಂಥ ಲೈನ್ ನೋಡ್ರಿ ಇದು. ಸಾಲು ಮನೆ ಹತ್ತಿ ಉರಿದೆಡೆ ಸಂಪನ್ನರ ಮನೆ ಉಳಿದೀತೆ. ಪರಸ್ಪರ ಪರಾವಲಂಬಿ ಪ್ರಪಂಚ. ಎಲ್ಲೋ ಯುದ್ಧವಾದರೆ ನಮಗೇನು ಅನ್ನುವಂತಿಲ್ಲ. ಎಲ್ಲೋ ಯುದ್ಧವಾದರೆ ನಮಗೇನು ಅನ್ನುವಂತಿಲ್ಲ. ಒಡಲೊಳಗಿನ ಬೆಂಕಿ ದೇಹವೇ ಸುಟ್ಟಂತೆ. ಒಡಲೊಳಗಿನ ಬೆಂಕಿ ದೇಹವೇ ಸುಟ್ಟಂತೆ. ಮಧ್ಯಪ್ರಾಚ್ಯದ ಅನಿಲ ಅನಲ ಧಗಧಗಿಸಿ ಜಗವೇ ದಹಿಸುತ್ತಿದೆ. ಮಂತ್ರಿಸಿದ ಬಾಣ ಭರ್ಚಿ ಗದೆಗಿಂತಲೂ ಮಿಗಿಲು. ಇದನ್ನ ಕುರುಕ್ಷೇತ್ರವೆನ್ನಲೇ, ಇದನ್ನೇ ಪ್ರಳಯವೆನ್ನಲೇ. ಎದುರಾಳಿಯ ಯುದ್ಧವಲ್ಲ, ಡ್ರೋನ್, ರಾಕೆಟ್, ಬಾಂಬಿನ ಬೆಂಕಿ ಮಳೆ. ಯಾರನ್ನು ಏನನ್ನು ಸುಡುವ ದಾವಾಗ್ನಿ, ಅನಿಲ, ವಿಷಾವಾನಲ. ಎಲ್ಲ ನಾಶವಾದ ಮೇಲೂ ಪರಿಣಾಮ ನಿರಂತರ. ಎಲ್ಲ ನಾಶವಾದ ಮೇಲೂ ಪರಿಣಾಮ ನಿರಂತರ. ಎಲ್ಲ ಬಲ್ಲವರಿಂದಲೇ ಬಡವರ ಅಮಾಯಕರ ಬಲಿ. ಅಂತ್ಯ ಉಂಟೆ ಭಸ್ಮಾಸುರರಿಗೆ. ಏನು ಭುವಿಯ ಜೀವಿಗಳ ಅಂತ್ಯವೋ. ಅಂತ್ಯ ಉಂಟೆ ಭಸ್ಮಾಸುರರಿಗೆ. ಏನು ಭುವಿಯ ಜೀವಿಗಳ ಅಂತ್ಯವೋ ಅಂಥೇಳಿ ತಮ್ಮ ಮನಸ್ಸಿನ ಒಂದು ದುಗಡವನ್ನು ಯುದ್ಧ ಎಂಬ ಕವಿತೆಯ ಮೂಲಕ ಹೊರಹಾಕಿದ್ದಾರೆ. ಅದನ್ನು ವಾಚನ ಮಾಡೋದಕ್ಕೂ ಕೂಡ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ಧನ್ಯವಾದ ತಿಳಿಸ್ತೇನೆ ಚಂದ್ರಣ್ಣ ಅವರಿಗೆ. ಹಿರಿಯ ಸಾಹಿತಿ ಕವಿ ಕಮಲಾಪುರದ ಪಂಚಾಕ್ಷರಿಯವರು ಸಮರಸದ ಹಿಂದೂ ಸಮರ್ಥ ಭಾರತ ಎಂಬ ಶೀರ್ಷಿಕೆಯ ಒಂದು ಕವಿತೆಯನ್ನು ಕಳಿಸಿದರು. ಕವಿತೆಯ ಶೀರ್ಷಿಕೆ ಸಮರಸದ ಹಿಂದೂ ಸಮರ್ಥ ಭಾರತ. ವಿಶ್ವ ಕೌಟುಂಬಿಕರು ನಾವುಗಳು ಭಾರತಾಂಬೆಯ ಕಂದರು. ವಿಶ್ವ ಕೌಟುಂಬಿಕರು ನಾವುಗಳು ಭಾರತಾಂಬೆಯ ಕಂದರು. ಜಾತಿ ಮತಗಳು ಸಾವಿರಿದ್ದರು ಕೂಡಿ ಬಾಳಲು ಬದ್ಧರು. ಹಿಂದೂ ಕ್ರೈಸ್ತರು ಮುಸಲ್ಮಾನರು ಜೈನ ಸಿಖ್ಖರು ಬೌದ್ಧರು ಒಂದೇ ಗೂಡಿನ ಹಕ್ಕಿಯಂತೆಯೇ ಕೂಡಿ ಬದುಕುತ್ತಲಿರುವೆವು. ಭರತ ಮಾತೆಯ ಒಡಲ ಕುಡಿಗಳು ಜಗನ್ಮಾತೆಯ ಪೌತ್ರರು. ಗಾಯಕರು ಕವಿ ಕಲಿಗಳಲ್ಲದೆ ವೀರರು ಬಹು ಶೂರರು. ಕಷ್ಟದಿಂ ದುಡಿದನ್ನ ಹಂಚಿಯೇ ಉಣ್ಣುವುದ ಕಲಿತಿರುವೆವು.
ಕಷ್ಟದಿಂ ದುಡಿದನ್ನ ಹಂಚಿಯೇ ಉಣ್ಣುವುದ ಕಲಿತಿರುವೆವು. ದುಷ್ಟ ಶಕ್ತಿಯ ಮಟ್ಟ ಹಾಕಲು ಪ್ರಾಣ ನೀಗಲು ಸಿದ್ಧರು. ಸಿರಿಯೇ ಇರಲಿ ಬರವೇ ಬರಲಿ ಗೌರವದಿ ಬಾಳಿರುವೆವು. ನೆರೆಯ ದೇಶಗಳನ್ನು ನಮ್ಮಯ ಸೋದರರು ಎಂದರಿತೆವು. ಸುಸಂಸ್ಕೃತದಳು ವಿಶ್ವಮಾನ್ಯರು ಪರಂಪರೆಯನ್ನ ಮರೆಯುವೆವು. ಸುಸಂಸ್ಕೃತದಳು ವಿಶ್ವಮಾನ್ಯರು ಪರಂಪರೆಯನ್ನು ಮರೆಯವು. ವಿಶ್ವ ಶಾಂತಿಯ ಮಂತ್ರ ಪಠಿಸಿದ ಶಾಂತಿದೂತರು ನಾವುಗಳು. ವಿಶ್ವ ಶಾಂತಿಯ ಮಂತ್ರ ಪಠಿಸಿದ ಶಾಂತಿದೂತರು ನಾವುಗಳು. ಇವರು ಕೆ ಪಂಚಾಕ್ಷರಿ ಕಮಲಾಪುರ ಅವರು ಒಂದು ದೇಶ ಪ್ರೇಮದ ನಮ್ಮ ಸಂಸ್ಕೃತಿಯ ಕುರಿತಾದ ಒಂದು ಸುಂದರವಾದ ಕವನವನ್ನು ಕಳಿಸಿದ್ದಾರೆ. ಅದನ್ನು ವಾಚನ ಮಾಡೋ ಕೂಡ ನಮಗೆ ಅವಕಾಶ ಕೊಟ್ಟಿದ್ದಾರೆ. ಆದ್ದರಿಂದ ನಮ್ಮ ಚಿಂತನ ಟಿವಿ ಬಳಗದ ಪರವಾಗಿ ಕೆ ಪಂಚಾಕ್ಷರಿ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಧನ್ಯವಾದ.